2016-17ನಲ್ಲಿ ಈ ಸುಮಾರು 9 ಎಕರೆ 36 ಗುಂಟೆ ಪ್ರದೇಶದಲ್ಲಿ ಕೂತ್ಕೊಳ್ರಿ ಎಲ್ಲ ಕೂತ್ಕೊಳ್ಳಿ ಸ್ವಾಮಿ ಅವರೇ, ಬಾಲಕೃಷ್ಣ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ರಂಗನಾಥ್, ಸುಮಾರು 9 ಎಕರೆ 16 ಗುಂಟೆ ಪ್ರದೇಶದಲ್ಲಿ ತಾಲೂಕು ಕ್ರೀಡಾಂಗಣ ಮಾಡಬೇಕು ಅಂತೇಳಿ ಪ್ರಾರಂಭ ಆಯಿತು 16-17. ಆಗ 50 ಲಕ್ಷ ರೂಪಾಯಿನೂ ಕೊಟ್ಟಿತ್ತು. ಆ 50 ಲಕ್ಷ ರೂಪಾಯಿನಲ್ಲಿ ಆ ಗ್ರೌಂಡ್ ಲೆವೆಲ್ ಮಾಡ್ಕೊಳ್ಳೋದು ಮತ್ತು ಬೇಲಿ ಹಾಕೋದು ಅದನ್ನು ಮಾಡಿದ್ದಾರೆ. ಅಲ್ಲ ರಘುಮೂರ್ತಿಯವರ ಮಾಡಿದ್ದಾರೆ. ಅದಾದ್ಮೇಲೆ ಅನುದಾನ ಕೊಡಲಿಲ್ಲ. ಸೊ ಹಾಗಾಗಿ ಅದು ಮತ್ತೆ ಮುಂದುವರಿಲಿಲ್ಲ ಕೆಲಸ. ಈಗ ಈ ವರ್ಷನೂ ಕೂಡ ಅನುದಾನ ಇಲ್ಲ ಅದಕ್ಕೆ. ಅವ್ರೇನು ಹೇಳ್ತಾರೆ ಅಂದರೆ SCPTS ಇದು ಒಂದು ಪರಿಶಿಷ್ಟ ವರ್ಗದ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರಕ್ಕೆ TSP ಅಡಿನಲ್ಲಿ ತೆಗೆದು ದುಡ್ಡು ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಾವು ಈ ವರ್ಷ ಸ್ವಲ್ಪ ಹಣ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ವರ್ಷ ಒಂದು ಸ್ವಲ್ಪ ಕೊಡೋಣ. ಯಾಕಂದ್ರೆ ಈಗ ಡಿಸೆಂಬರ್ ಮುಗಿತಾ ಬಂತು. ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಎಷ್ಟು ಮಾಡೋಕ್ಕಾಗ್ತದೆ ಅಷ್ಟು ಹಣ ಕೊಡೋಣ. ಉಳಿದದನ್ನ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷ ಅಂದರೆ ಕೊಡ್ತಕ್ಕಂಥದ್ದು. ಇದು ಈಗಾಗಲೇ ಕ್ರೀಡಾಂಗಣ ಪ್ರಾರಂಭ ಆಗಿರೋದ್ರಿಂದ ಇದು ನಿಲ್ಲಿಸೋ ಪ್ರಶ್ನೆಯೇ ಇಲ್ಲ. ಮಾಡಿ ಮುಗಿಸೋಣ. ನಿಮಗೆ TSP ಅಡಿನಲ್ಲೋ ಅಥವಾ ಬೇರೆ ಜನರಲ್ ಗ್ರಾಂಟ್ಸ್ನಲ್ಲೋ ಕೊಟ್ಟು ಮಾಡಿ ಮುಗಿಸ್ತಕ್ಕಂಥ ಕೆಲಸ ಮಾಡೋಣ. ಡಾಕ್ಟರ್ ಶೈಲೇಂದ್ರ ಬೆಲ್ದಲೆ ನೆಕ್ಸ್ಟ್. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1578 ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ 2023-24-25 ಸಾಲಿನ ರಾಜ್ಯಕ್ಕೆ ಯಾವ ಯೋಜನೆ ಅಡಿಯಲ್ಲಿ ಎಷ್ಟು ಅನುದಾನ ಮಂಜೂರು ಮಾಡಲಾಗಿದೆ, ಯಾವ ಜಿಲ್ಲೆಗೆ ಎಷ್ಟು ಅನುದಾನ ಮಂಜೂರು ಮಾಡಲಾಗಿದೆ, ಯೋಜನೆಗಳ ವಿವರ ವಿಧಾನಸಭೆಯವರ ಮಾಹಿತಿ ನೀಡುವುದು. ಈಗ ಮಾನ್ಯ ಅಧ್ಯಕ್ಷರೇ, ಉತ್ತರ ಎಲ್ಲ ಒದಗಿಸ್ಕೊಟ್ಟಿದ್ದೀನಿ. ಅವ್ರು ಏನೇನು ಕೇಳಿದ್ದಾರೆ ಅಂತಂದ್ರೆ, ಈ ಬೀದರ್ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಅನುದಾನ ಕೊಟ್ಟಿದ್ದೀರಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಈ ವರ್ಷ ನಿಮ್ಮ ಬೀದರ್ ದಕ್ಷಿಣ ಮತಕ್ಷೇತ್ರಕ್ಕೆ ಒಂದು ಸ್ಟೇಟ್ ಸೆಕ್ಟರ್ನಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀವಿ, ಡಿಸ್ಟ್ರಿಕ್ಟ್ ಸೆಕ್ಟರ್ನಲ್ಲಿ ಎಷ್ಟು ಕೊಟ್ಟಿದ್ದೀವಿ, ತಾಲೂಕು ವಲಯದಲ್ಲಿ ಎಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥದ್ದೆಲ್ಲ ಕೊಟ್ಟಿದ್ದೀವಿ ಅಂಕಿಅಂಶಗಳನ್ನ. ಪರ್ಟಿಕ್ಯುಲರ್ಲಿ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಈಸ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಅದ್ರ ಬಗ್ಗೆನೇ ಕೇಳ್ತೀನಿ ಮಾನ್ಯ ಅಧ್ಯಕ್ಷರೇ. ಕೇಳಪ್ಪ. ಮಾನ್ಯ ಅಧ್ಯಕ್ಷರೇ, ನಾನು ಬೆಂಗಳೂರಲ್ಲಿ 23/7/2024 ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಇದೇ ನನ್ನ ಕ್ವಶನ್ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೇಳಿದ್ದೆ. ಅವಾಗ HK ಪಾಟೀಲ್ ಅವರು ಉತ್ತರ ಕೊಟ್ಟಿದ್ರು. ಅವಾಗ ಒಂದು ತಪ್ಪು ಮಾಹಿತಿ ಇಲಾಖೆದವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಆ ಸಭೆಯಲ್ಲಿ ಆ ಒಂದು ಪ್ರಶ್ನೆ ಕೇಳಿದಲ್ಲಿ ಹೇಳಿದರು, ರಾಜ್ಯದ ಈ ಕ್ಷೇತ್ರದ 24-20 ಸಾಲಿನ ಪರಿಶಿಷ್ಟ ಪಂಗಡ ಕಾಲನಿಗಳಿಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ 33 ಕೋಟಿ ಅನುದಾನ ಹಂಚಿಕೆಯಾಗಿದ್ದೆ. ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ರಾಜ್ಯ ಪರಿಷತ್ ಸಭೆಯಲ್ಲಿ ಕ್ರಿಯಾ ಯೋಜನೆ ಅನುಮೋದಂತೆ ಕ್ರಮ ವಹಿಸಲಾಗದು ಅಂತ ಅವಾಗ ನಡೆದು ಇವಾಗ ತನ ಅಧಿಕಾರಿಗಳು ತಾವು ಹೇಳಿದ್ರಿ. ತಾವೇನು ಉತ್ತರ ಕೊಟ್ರಿ ಅಧ್ಯಕ್ಷರೇ? ಯಾರು ತಪ್ಪು ಗ್ರಹಿಕೆ ಕೊಟ್ಟು ಅವ್ರ ಮೇಲೆ ಆಕ್ಷನ್ ಮಾಡ್ತಾರೆ ಅಂತ ತಾವು ಅದು ರೆಕಾರ್ಡ್ ಕೂಡ ಇದೆ, ಟೆಕ್ಸ್ಟ್ ನೋಡ್ಬೋದು ಅಧ್ಯಕ್ಷರೇ. ಮಾನ್ಯ ಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡ್ಕೋತೀನಿ, 33 ಕೋಟಿ ಅಧ್ಯಕ್ಷರೇ ಒಂದು ನಯಾ ಪೈಸೆ ಕೂಡ, ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಟೋಕ್ರಿ ಮನೆ ಸರ್ 1 ಸೆಕೆಂಡ್ ಯಾಕೆ ಮುಖ್ಯಮಂತ್ರಿ ಸಿಗದೆ ನಮ್ಮ ಕ್ವಶನ್ ಒಳ್ಳೆ ಸಮಯ ನಮ್ಮ ಕ್ಷೇತ್ರದಲ್ಲಿ ಟೋಕ್ರಿ ಕೋಳಿ ಮತ್ತೆ ಕುರುಬ ಜನಾಂಗ 65,000 ಮತದಾರ ಸರ್. 2,06,000 ಬಹಳ ಗಣನೀಯವಾಗಿ ST ಸಮಾಜ ನಂಬಲ್ಲಿ, ಬೇರೆ ಕಡೆ ಎಲ್ಲ ST ಸಮಾಜ ಕುರುಬ ಜನ 2A ಇದೆ, ನಂಬಲ್ಲಿ ST ಸಮಾಜ ಸರ್ಟಿಫಿಕೇಟ್ ಕೊಡ್ತಾರೆ ಅಧ್ಯಕ್ಷರೇ. ಟೋಕ್ರಿ ಕೋಳಿ ಕೂಡ ಸಮಾಜ ಇದೆ. 65,000 ಮತದಾರರು ಈ ಸಮಾಜ ಸೇರಿದೆ. ಮುಖ್ಯಮಂತ್ರಿ ಕೂಡ ಅದು ಕಾಳಜಿ ವಹಿಸ್ತಾನೆ ಬಂದ ರಾಜ್ಯದ ನನಗೆ ಗೊತ್ತಿದೆ. ಅವ್ರು 1.5 ವರ್ಷದಲ್ಲಿ 33 ಕೋಟಿ ಕೊಟ್ಟು ಇಲಾಖೆದವರು ಸುಳ್ಳು ಮಾಹಿತಿ ಹೇಳ್ಯಾರ ಮಾನ್ಯ ಮುಖ್ಯಮಂತ್ರಿಜಿಯವರೇ. ನಾ ವಿನಂತಿ ಮಾಡ್ಕೋತೀನಿ, ಒಂದು ನಯಾ ಪೈಸಾ ಕೂಡ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಕಾಲನಿ ಡೆವಲಪ್ಮೆಂಟ್ CC ರೋಡ್ ಆಗಲಿ, ಹೈಮಾಸ್ ಆಗಲಿ, ನಾಲಿ ಆಗಲಿ,
ಇನ್ನಿತರ ಮೂಲಭೂತ ಸೌಕರ್ಯಕ್ಕೆ ನಮ್ದು ಟೋಟಲಿ ಬ್ಯಾಕ್ವರ್ಡ್ ಕ್ಷೇತ್ರ. ನಿನ್ನೆ ಕೂಡ ಉತ್ತರ ಕರ್ನಾಟಕ ಸಮಸ್ಯೆ ಇದೆ. ನಾನು ಮಾನ್ಯ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿ, ಇಡೀ ಸದನಕ್ಕೆ ನಾನು ಹೇಳಿದ್ದೀನಿ, ಒಂದು ಇಷ್ಟೊಂದು ಅನ್ಡೆವಲಪ್ಡ್ ಇದೆ. ದಯವಿಟ್ಟು ನಾನು ಈ ಸಮಯದಲ್ಲಿ ಕೇಳಕ್ ಇಚ್ಛೆ ಪಡ್ತೀನಿ, 33 ಕೋಟಿ ಇಲ್ಲ, ಒಂದು ನಯಾ ಪೈಸಾ ಕೂಡ ಕೊಟ್ಟಿಲ್ಲ. ಇದು ಸುಳ್ಳು ಮಾಹಿತಿ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿ ಕೊಟ್ಟರು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಸರ್ ಪ್ಲೀಸ್. ತಪ್ಪು ಮಾಹಿತಿ ಕೊಟ್ಟಿದ್ದಾರಂತೆ ಅಧಿಕಾರಿಗಳು. ಇಲ್ಲ, ತಪ್ಪು ಮಾಹಿತಿ. ನಾನು ಹಿಂದೆ ಎಚ್ ಕೆ ಪಾಟೀಲ್ರು ನನ್ನ ಪರವಾಗಿ ಉತ್ತರ ಕೊಟ್ಟಿದ್ರು. ಈ ಸಲ ಸರಿಯಾಗಿ ಬಂದಿದೆಯಲ್ಲ ನಾನು ಮಾಹಿತಿ? ಇರಲಿಲ್ಲ. ಇಲ್ಲ ಸರ್, 1 ರೂಪಾಯಿನೂ ಇಲ್ಲ ಸರ್. ಇನ್ನ ಇಲ್ಲ, ಮಾನ್ಯ ಅಧ್ಯಕ್ಷರೇ, ಹಳೆದೇ ಹಿಸಾಬ್ ಕೊಟ್ಟಿಲ್ಲ, ಈಗನೂ ಇಲ್ಲ. ಪ್ರಗತಿ ಕಾಲೋನಿಗೆ ಅವರು ಬೆಸ್ತರ್ ಕಮ್ಯುನಿಟಿಯವರು, ಕೋಲಿ ಸಮಾಜದವರಿಗೆ ಮತ್ತೆ ಎಸ್ ಟಿ ಕುರುಬ ಎರಡು ಇದಾರೆ ಸರ್. ಕುರುಬ ಸಮಾಜದವರಿಗೆ ಅಲ್ಲಿ ಪ್ರಗತಿ ಕಾಲೋನಿ ಅಭಿವೃದ್ಧಿ ಪಡಿಸ್ಲಿಕ್ಕೋಸ್ಕರ ದುಡ್ಡು ಬೇಕು ಅಂತ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಒದಗಿಸ್ಕೊಡ್ತೀವಿ. ಹಿಂದೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಸರಿ ಇಲ್ಲ. ಅದು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ. ಮನೆ ಆಚಾರ್ಯ ಕೊನೆಯದಾಗಿ ಸರ್, ಮಾನ್ಯ ಮುಖ್ಯ ವಿನಂತಿ ಮಾಡಬೇಕು. ಯಾಕೆ ವಾಲ್ಮೀಕಿ ನಿಗಮದಲ್ಲಿ ಸುಮಾರು ನಮ್ಮ ಕ್ಷೇತ್ರ 65,000 ಅಂದೆ. ಅದರಲ್ಲಿ ಯೋಜನೆಗಳು ನೋಡಿ ಅಧ್ಯಕ್ಷರೇ, 5 ಆನ್ಲೈನ್ ನಮ್ಮ ಸ್ವಯಂ ಉದ್ಯೋಗಕ್ಕೆ 5 ಬಂದಿದೆ. ಉದ್ಯಮಶೀಲತಾ 0 ಮತ್ತು ಉದ್ಯಮಶೀಲ ಅಭಿವೃದ್ಧಿ 0, ಸ್ವಾವಲಂಬಿ ಸಾರಥಿ ಯೋಜನೆ 1, ಮೈಕ್ರೋ ಫೈನಾನ್ಸ್ 10, ಗಂಗಾ ಕಲ್ಯಾಣ ಓನ್ಲಿ 4 ಅಧ್ಯಕ್ಷರೇ. 65,000 ಜನಸಂಖ್ಯೆ ಇದೆ, ಹೊಲ ಇದೆ ಎಲ್ಲರಿಗೆ. 5 ಗಂಗಾ ಕಲ್ಯಾಣ ಅಪ್ಲಿಕೇಶನ್ ಬಂದಿದೆ. 400-500 ನಮ್ಮ ಹತ್ರ ಲಾಟ್ರಿ ಮಾಡ್ಬೇಕಾ, ಯಾರಿಗ್ ಕೊಡ್ಬೇಕಾ? ಬಹಳ ಸಂಕಷ್ಟ ಬಂದಿದೆ. ಇಲ್ಲ, ಎಲ್ಲಾ ಶಾಸಕರಿಗೆ ಇದು ಕಷ್ಟ ಇದೆ. ವಾಲ್ಮೀಕಿ ನಿಗಮ್ಲಿಂದು ದುಡ್ಡು ವಾಲ್ಮೀಕಿ ನಿಗಮ ಏನಾಗಿದೆ ನಾನು ಹೇಳಕ್ ಇಚ್ಛೆ ಪಡಲ್ಲ ಅಧ್ಯಕ್ಷರೇ. ಅದು ರಾಜ್ಯ ಗೊತ್ತಿದೆ. ಸದನದಲ್ಲಿ ಉತ್ತರ ಕೊಟ್ಟು, ಅದು ಮಂತ್ರಿಗಳು, ಗೌರವಾನ್ವಿತ ಮಂತ್ರಿಗಳು ಸದನದಲ್ಲಿ ಉತ್ತರ ಕೊಟ್ಟ ಮೇಲೆ ನೀವು ಅದು ಕ್ರಮ ಆಗ್ಬೇಕಲ್ಲ. ತಪ್ಪು ಸದನಕ್ಕೆ, ಇಡೀ ಸದನಕ್ಕೆ ಅಗೌರವ ಆದಂಗ. ಇಡೀ ರಾಜ್ಯಕ್ಕೆ ಹೇಳಿರೋದು ಅದು. ಇಲ್ಲ ಸರ್, ಅದೆಲ್ಲ ಅಧ್ಯಕ್ಷ- ಇಲ್ಲ, 30 ದಾಖಲೆಗಳು ನನ್ನ ಹತ್ರ ತಂದು ತೋರಿಸ್ತು ಸರ್. ಅವರು ದಾಖಲೆಗಳು ನನ್ನ ಹತ್ರ ತಂದು ತೋರಿಸ್ತರು. ಇವತ್ತಿಂದ ಅಲ್ಲ, ಅವತ್ತು 3 ತಿಂಗಳಿಂದ ಹೇಳ್ತಾ ಇದಾರೆ ಅವ್ರು ನನಗೆ, ಈ ತರ ಆಗಿದೆ. ಹೇಳ್ರಿ. ತಪ್ಪು ತಾನೇ ಸರ್? ಇಲ್ಲ. ತಪ್ಪಿದ್ರೆ ತಪ್ಪು ಅಂತ ಹೇಳ್ಬಿಡಿ. ಮುಂದೆ ನೀವು ಕ್ರಮ ತೆಗೆದುಕೊಂತೀರೋ, ಆಮೇಲೆ ಬಿಟ್ಬಿಡೋಣ. ಕಾಲೋನಿಗೆ ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು 33 ಕೋಟಿ ಅಂತ ಹೇಳಿರೋದು. ನಾಟ್ ಟು ಅವರ ದಕ್ಷಿಣ ಕ್ಷೇತ್ರಕ್ಕಲ್ಲ, ಬೀದರ್ನ ದಕ್ಷಿಣ ಕ್ಷೇತ್ರಕ್ಕಲ್ಲ, ಇಡೀ ರಾಜ್ಯಕ್ಕೆ 33 ಕೋಟಿ ಅಂತ ಹೇಳಿದ್ದಾರೆ. ಅವ್ರ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತಕ್ಕಂಥದ್ದನ್ನ ಈ ವರ್ಷ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರಗತಿ ಪರಿಶಿಷ್ಟ ಪಂಗಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬರು ಇದ್ದಾರೆ, ಕೋಲಿ ಸಮಾಜದವರು ಇದ್ದಾರೆ. ಅವ್ರಿಗೆ ಹೆಚ್ಚು ಕೊಡಬೇಕು ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಅದನ್ನ ಕೊಡ್ತಕ್ಕಂಥದ್ದು ಮುಂದಿನ ವರ್ಷ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂದೆ ಈ ವರ್ಷನೂ ಕೂಡ ಕೊಡ್ತೀವಿ. ಅದೇ ಇದು ಯೋಜನೆಗಳು ಗಂಗಾ ಕಲ್ಯಾಣ ಎಲ್ಲ ಹೆಚ್ಚು ಮಾಡಿ ಸರ್. ಮಾನ್ಯ ಹೆಚ್ಚು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ. ಓಕೆ. ಡಾಕ್ಟರ್ ಭರತ್ ಶೆಟ್ಟಿ. ಡಾಕ್ಟರ್ ಭರತ್ ಶೆಟ್ಟಿ. ಚುಕ್ಕೆ ಗುರುತಿನ ಪ್ರಶ್ನೆ 1350 ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಕೇಳಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಯವರು ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಈಗ ಕ್ರೀಡಾ ಇಲಾಖೆಯಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಥ್ಲೀಟ್ಸ್ಗೆ ನಾವು ಎಷ್ಟು ಭತ್ಯೆಗಳನ್ನು ಕೊಡ್ತೇವೆ, ಎಷ್ಟು ಸಹಾಯವನ್ನು ಮಾಡ್ತೇವೆ ಅನ್ನುವಂಥ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಪಟ್ಟಿ ಹಿಂದಿನ ಸಹ ಅದೇ ರೀತಿಯಲ್ಲಿ ಇದೆ. ಅಂದ್ರೆ ಇದೀಗ ಏನು ನಾವು ಭತ್ಯೆಯನ್ನು ಕೊಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳೇ, ಇದನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಂತ ಅಗತ್ಯ ಇದೆ. ಯಾಕಂತಂದ್ರೆ ಒಂದು ಈ ಕ್ರೀಡಾ ಸಲಕರಣೆಗಳನ್ನು ಏನು ತಗೊಳ್ತಿದ್ದೇವೆ ಮತ್ತು ಪೌಷ್ಟಿಕಾಂಶದ ಏನು ಅಗತ್ಯತೆ ಈ ಕ್ರೀಡಾಪಟುಗಳಿಗೆ ಇರ್ತದೆ, ಅದರದ್ದೆಲ್ಲದೂ ರೇಟ್ ಜಾಸ್ತಿ ಆಗಿದೆ. ಅದಾದ ನಂತರ ನಾವು ಯಾರು ಮೆಡಲ್ ಅನ್ನ ಗೆಲ್ತಾರೆ, ಯಾರು ಬೇರೆ ಬೇರೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಅಲ್ಲಿ ವಿಜಯಿ ಆಗ್ತಾರೆ, ಅವರಿಗೆ ನಾವು ಒಂದು ಫಂಡ್ ಅನ್ನು ಕೊಡುವಂತ ವ್ಯವಸ್ಥೆ ಇದೆ. ಆದ್ರೆ ನಮ್ಮಲ್ಲಿ ಯಾರು ಈ ತರಬೇತಿ ಆಗುವಂತ ಸಮಯದಲ್ಲಿ ಜಾಸ್ತಿ ಯುವಕರು ಯುವತಿಯರು ಸ್ಪೋರ್ಟ್ಸ್ ನಲ್ಲಿ ತೊಡಸ್ಕೊಂಡು ಗೆಲ್ಲಬೇಕಾದ್ರೆ ಅವರಿಗೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಸರಿಯಾದ ಟ್ರೈನಿಂಗ್ ಅನ್ನು ಕೊಡುವಂತ ವ್ಯವಸ್ಥೆ, ಸರಿಯಾದ ಹಾಸ್ಟೆಲ್ಗಳಿರ್ಬೋದು, ಅದೆಲ್ಲ ವ್ಯವಸ್ಥೆಗಳು ಏನು ಅಗತ್ಯ ಇದೆ. ಎಲ್ಲೋ ಒಂದ್ ಕಡೆ ಅದು ಕಮ್ಮಿ ಆಗ್ತಾ ಇದೆ. ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ ನಾನು, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾದ ಅವಶ್ಯಕತೆ ಖಂಡಿತ ಇದೆ. ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳು ನಮ್ಮಲ್ಲಿದ್ದಾರೆ. ಯಾರ ಬಳಿ ದುಡ್ಡಿದೆ ಅಂದ್ರೆ ಸ್ವಲ್ಪ ಸ್ಥಿತಿವಂತರು ಇರ್ತಾರೆ,
ಆ ಮನೆ ಮಕ್ಕಳಿಗೆ ಸ್ವಲ್ಪ ಸುಲಭ ಆಗ್ತದೆ ಇದರೆಲ್ಲ ಕಾಂಪಿಟೇಷನ್ ಅಲ್ಲಿ ತೋಡಿಸ್ಕೊಳ್ಲಿಕ್ಕೆ. ಈಗ ಪ್ರಶ್ನೆ ಆದ್ರೂ ಬಹಳ ಬಡ ಸ್ಥಿತಿಯಲ್ಲಿರುವಂತಹ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಯಾರಿರ್ತಾರೆ ಅವ್ರು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಮುಖ್ಯಮಂತ್ರಿಗಳೇ, ಸಭಾಧ್ಯಕ್ಷರೇ. Okay. ಇದರ ಬಗ್ಗೆ ಸ್ವಲ್ಪ ನಾವು ಗಮನವನ್ನು ಹರಿಸಿ ಕ್ರೀಡಾಪಟುಗಳಿಗೆ ಆದ್ಯತೆ ಮೇರೆಗೆ ಸರಿಯಾದ ವ್ಯವಸ್ಥೆಯನ್ನ ಭತ್ಯೆಯನ್ನ ಜಾಸ್ತಿ ಮಾಡೋದಿರ್ಬೋದು. ನಿಮ್ಮ ಪ್ರಶ್ನೆ- ಫಾರ್ ಎಕ್ಸಾಂಪಲ್ ಅವರು ಟ್ರಾವೆಲ್ ಮಾಡುವಾಗ ಸೆಕೆಂಡ್ ಕ್ಲಾಸ್ ಟ್ರೈನ್ ಇದನ್ನ ನಾವು ಕೊಡ್ತಾ ಇದ್ದೇವೆ. ಎಕ್ಸಾಂಪಲ್ ತುಂಬಾ ಇದೆ ವಿಷಯಗಳು. ಅಲ್ಲ, ಅದಕ್ಕೆ ನಿಮ್ಮ ಪ್ರಶ್ನೆ ಇಲ್ಲಿ ಸಜೆಷನ್ ಕೊಡಿ. ಆ ಸಜೆಷನ್ ಅಂದ್ರೆ ಇನ್ನು ಅದನ್ನೆಲ್ಲ ಅಪ್ಗ್ರೇಡ್ ಮಾಡಬೇಕು. ಅವ್ರಿಗೆ ಒಳ್ಳೆ ರೀತಿಯ ವ್ಯವಸ್ಥೆ ಮತ್ತು ಜಾಸ್ತಿ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ. ಟ್ರೈನಿಂಗ್ ಕೊಡುವಂತ ಸಮಯದಲ್ಲಿ ಅವರಿಗೆ ನಾವು ಜಾಸ್ತಿ ಪ್ರೋತ್ಸಾಹವನ್ನು ಕೊಟ್ಟು ವ್ಯವಸ್ಥೆಯನ್ನ ಮಾಡಿದ್ರೆ ಜಾಸ್ತಿ ಮಕ್ಕಳು, ಜಾಸ್ತಿ ಯುವಕರು ಯುವತಿಯರು ಮೆಡಲ್ಸ್ ಅನ್ನ ವಿನ್ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಗೆದ್ದ ಮೇಲೆ ಕೊಡುವುದು ಬೇರೆ ವಿಷಯ. ಓಕೆ, ಮಾನ್ಯ ಸದಸ್ಯರಾದಂಥ ಭರತ್ ಶೆಟ್ಟಿ ಅವರು ಈ ಬತ್ತಿ ಏನು ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಕ್ರೀಡಾಪಟುಗಳಿದ್ದಾರಲ್ಲ ಅವ್ರಿಗೆ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಹೇಳಿದರೆ 5 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು. 5 ವರ್ಷದ ನಂತರ ನೀವು ಹೇಳಿರ್ತಕ್ಕಂಥ ಸಲಹೆ ಅದನ್ನ ಪರಿಶೀಲನೆ ಮಾಡಿ ಸರ್ಕಾರ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಓಕೆ, ವೆರಿ ಗುಡ್.